ಕರ್ನಾಟಕದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗ್ಬಿಟ್ಟಿದೆ. ಶಿವಮೊಗ್ಗ, ಬೀದರ್ ಬಳಿಕ ಧಾರವಾಡದಲ್ಲೂ ಕೂಡ ಜನಿವಾರಕ್ಕೆ ಕತ್ತರಿ ಬಿದ್ದಿದೆ. ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಪರದಾಡಿದ್ದಾನೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಮಾತ್ರ ಮೌನ ತಾಳಿದ್ದಾರೆ. ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಕ್ಸಾಮ್ ಲೇಟ್ ಆಗಿದೆ, ಈಗ ಕಟ್ ಮಾಡಿ ಒಳಗೆ ಕತ್ರಿ ತಗೊಂಡು ಕಟ್ ಮಾಡಿದ್ರು. ಜನಿವಾರ ಬ್ರಾಹ್ಮಣ ಸಮುದಾಯದ ಸಂಸ್ಕಾರ. ಬ್ರಾಹ್ಮಣರು ಪೂಜಿಸಿ ಆರಾಧಿಸೋ ಬ್ರಹ್ಮಸೂತ್ರ. ಇದು ಕೇವಲ 3 ಎಳೆಯ ದಾರವಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತ. ಇಂಥ ಜನಿವಾರನ್ನ ಕರುನಾಡಲ್ಲಿ ಕತ್ತರಿಸಲಾಗ್ತಿದೆ, ಡಸ್ಟ್ಬಿನ್ಗೆ ಎಸೆಯಲಾಗ್ತಿದೆ. ಧಾರವಾಡದಲ್ಲೂ ಜನಿವಾರಕ್ಕೆ ಬಿತ್ತು ಕತ್ತರಿ. ಪರೀಕ್ಷೆ ಬರೆಯಲಾಗದೆ ಪರದಾಡಿದ ವಿದ್ಯಾರ್ಥಿ. ಶಿವಮೊಗ್ಗ, ಬೀದರ್, ಸಾಗರ ಬಳಿಕ ಧಾರವಾಡದಲ್ಲೂ ಜನಿವಾರಕ್ಕೆ ಪರೀಕ್ಷಾ ಸಿಬ್ಬಂದಿ ಕತ್ತರಿ ಹಾಕಿದ್ದಾರೆ. ರಾಘವೇಂದ್ರ ನಗರದ ಜೆಎಸ್ಎಸ್ ಕಾಲೇಜಿನಲ್ಲಿ ಏಪ್ರಿಲ್ 16ರಂದು ಸಿಇಟಿ ಪರೀಕ್ಷೆ ಇತ್ತು. ಜನಿವಾರ ಧರಿಸಿ ಎಕ್ಸಾಮ್ ಬರೆಯಲು ಬಂದಿದ್ದ ಬ್ರಾಹ್ಮಣ ವಿದ್ಯಾರ್ಥಿ ನಂದನ್ಗೆ ಅಲ್ಲಿನ ಸಿಬ್ಬಂದಿ ಅಡ್ಡಿಪಡಿಸಿದ್ದಾರೆ. ನಂದನ್ ಧರಿಸಿದ್ದ ಜನಿವಾರವನ್ನ ಕಟ್ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ, ಕಟ್ ಮಾಡಿದ ನಂತರ ವಿದ್ಯಾರ್ಥಿ ಕೈಗೆ ಅದೇ ಜನಿವಾರವನ್ನ ಕೊಟ್ಟು ಪರೀಕ್ಷಾ ಕೇಂದ್ರದೊಳಗೆ ಬಿಟ್ಟಿದ್ದಾರೆ. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ತೆಗಿಬೇಕು, ತೆಗೆದ್ರಷ್ಟೇ ಒಳಗ್ ಬಿಡ್ತಾರ ಬರ್ಲಿಕ್ಕೆ ಅಂತಂದ್ರು. ನಾ ಕನ್ಫ್ಯೂಸ್ ಆಗಿ ಜನಿವಾರದ ಅದಂಗ್ ತೆಗಿಲಿಕ್ ಬರ್ತದ ಅಂತಂದೆ. ಆಮೇಲೆ ಬೇರೆಯವರು ಅವರೆಲ್ಲಾರು ಈಗ ಟೈಮ್ ನಾ ಏನಂದೆ, ನನ್ ಜನಿವಾರ ನಾ ಒಳಗ್ ಹೋಗಿ ತೆಗೆದು ನನ್ ಬ್ಯಾಗ್ ನ ಇಟ್ಕೊಂಡ್ ಬರ್ತೇನಿ ಅಂತಂದೆ. ಅವ್ರು ಒಪ್ಲಿಲ್ಲ. ಅವ್ರು ಎಕ್ಸಾಮಿಗ್ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗ್ ಕಳ್ಸೋಂತಂದ್ ಕತ್ರಿ ತಗೊಂಡು ಕಟ್ ಮಾಡಿದ್ರು. ಜನಿವಾರ ಕತ್ತರಿಸಿದ್ರಿಂದ ವಿಚಲಿತನಾದ ವಿದ್ಯಾರ್ಥಿ ಸರಿಯಾಗಿ ಪರೀಕ್ಷೆ ಬರೆಯೋಕೆ ಸಾಧ್ಯವಾಗದೆ ಪರದಾಡಿದ್ದಾನೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಿದ್ಯಾರ್ಥಿ ನಂದನ್ ನಿವಾಸಕ್ಕೆ ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯ ಕ್ಷಮೆಗೆ ಆಗ್ರಹಿಸಿದ್ರು. ಯಾಕೆ ನೀವು ಮಾತಾಡಿಲ್ಲ? ಮುಖ್ಯಮಂತ್ರಿಗಳಿದ್ದಾರೆ, ನೀವು ಒಂದೇ ಒಂದು ಶಬ್ದ ಇವತ್ತು ನಡೆದಂತ ಈ ದುರ್ಘಟನೆಗೆ ಮಾತಾಡಿಲ್ಲ. ನೀವು ಮಾತಾಡಬೇಕು, ನೀವು ಕ್ಷಮೆ ಕೇಳಬೇಕು. ನೀವು ಇಲ್ಲಾದ್ರೆ ವಿದ್ಯಾರ್ಥಿ ಲಕ್ಷ ವಿದ್ಯಾರ್ಥಿಗಳ ಶಾಪ ತಟ್ಟುತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಾವು ಕೂಡ ಇದನ್ನ ಕೋರ್ಟಿಗೆ ಹೋಗೋದನ್ನ ನಿಶ್ಚಯ ಮಾಡಿದ್ದೀವಿ. ಜನಿವಾರಕ್ಕೆ ಕತ್ತರಿ, ಸಿಎಂ ಸಿದ್ದರಾಮಯ್ಯ ಮೌನ. ಕರುನಾಡಲ್ಲಿ ಬ್ರಾಹ್ಮಣನ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕುತ್ತಿದ್ರು ನಮ್ಮ ಸಿಎಂ ಸಿದ್ದರಾಮಯ್ಯ ಮಾತ್ರ ಮೌನವಾಗಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ಮೌನರಾಮ ಇರದ್ದು ನೋ ರಿಯಾಕ್ಷನ್. ನಾವೇನ್ ಮಾಡಕ್ಕಾಗುತ್ತೆ ಅಂದ್ರು ಸಚಿವ ಅಲ್ಲ. ಪ್ರೈವೇಟ್ ಕಂಪನಿ ಆಗಿರ್ತಕ್ಕಂಥದಕ್ಕೆ ಹೆಂಗ್ ನಾವೇನ್ ಮಾಡಕ್ಕಾಗ್ತದೆ? ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಒಂದು ಆಯ್ತು, ತಪ್ಪಂತ ಹೇಳಿದ್ನಲ್ಲ, ಚೆಕ್ ಮಾಡ್ತೀನಿ. ಗೃಹ ಸಚಿವರಿಗೆ ಮಾಹಿತಿಯೇ ಇಲ್ವಂತೆ. ಜನಿವಾರಕ್ಕೆ ಕತ್ತರಿ ಹಾಕ್ತಿರೋದ್ರ ಬಗ್ಗೆ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೆಚ್ಚಿನ ಮಾಹಿತಿ ಇಲ್ವಂತೆ. ನನಗೆ ಇನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ಇದು ಶರಿಯತ್ ಸರ್ಕಾರ. ಅಶೋಕ್ ಕೆಂಡ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ ಪಾದ, ಉಡದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್, ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ, ಶರಿಯತ್ ಕಾನೂನಿನ ಸರ್ಕಾರ ಇದೆ. ನೋಡಿದ್ರಲ್ವಾ, ಹಿಜಾಬ್ ಬಗ್ಗೆ ಧ್ವನಿ ಎತ್ತಿದ ಕಾಂಗ್ರೆಸ್ ನಾಯಕರು ಜನಿವಾರ ವಿಷಯ ಬಂದಾಗ ಮೌನವಾಗಿರೋದು ನಿಜಕ್ಕೂ ವಿಪರ್ಯಾಸ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕರ್ನಾಟಕದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗ್ಬಿಟ್ಟಿದೆ. ಶಿವಮೊಗ್ಗ, ಬೀದರ್ ಬಳಿಕ ಧಾರವಾಡದಲ್ಲೂ ಕೂಡ ಜನಿವಾರಕ್ಕೆ ಕತ್ತರಿ ಬಿದ್ದಿದೆ. ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಪರದಾಡಿದ್ದಾನೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಮಾತ್ರ ಮೌನ ತಾಳಿದ್ದಾರೆ. ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಕ್ಸಾಮಿಗ್ ಲೇಟ್ ಆಗಿದೆ, ಈಗ ಕಟ್ ಮಾಡಿ ಒಳಗೆ ಕಳ್ಸೋಂತಂದ್ ಕತ್ರಿ ತಗೊಂಡು ಕಟ್ ಮಾಡಿದ್ರು. ಜನಿವಾರ ಬ್ರಾಹ್ಮಣ ಸಮುದಾಯದ ಸಂಸ್ಕಾರ. ಬ್ರಾಹ್ಮಣರು ಪೂಜಿಸಿ ಆರಾಧಿಸೋ ಬ್ರಹ್ಮಸೂತ್ರ. ಇದು ಕೇವಲ 3 ಎಳೆಯ ದಾರವಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತ. ಇಂಥ ಜನಿವಾರನ್ನ ಕರುನಾಡಲ್ಲಿ ಕತ್ತರಿಸಲಾಗ್ತಿದೆ, ಡಸ್ಟ್ಬಿನ್ಗೆ ಎಸೆಯಲಾಗ್ತಿದೆ. ಧಾರವಾಡದಲ್ಲೂ ಜನಿವಾರಕ್ಕೆ ಬಿತ್ತು ಕತ್ತರಿ. ಪರೀಕ್ಷೆ ಬರೆಯಲಾಗದೆ ಪರದಾಡಿದ ವಿದ್ಯಾರ್ಥಿ.
ಶಿವಮೊಗ್ಗ, ಬೀದರ್, ಸಾಗರ ಬಳಿಕ ಧಾರವಾಡದಲ್ಲೂ ಜನಿವಾರಕ್ಕೆ ಪರೀಕ್ಷಾ ಸಿಬ್ಬಂದಿ ಕತ್ತರಿ ಹಾಕಿದ್ದಾರೆ. ರಾಘವೇಂದ್ರ ನಗರದ ಜೆಎಸ್ಎಸ್ ಕಾಲೇಜಿನಲ್ಲಿ ಏಪ್ರಿಲ್ 16ರಂದು ಸಿಇಟಿ ಪರೀಕ್ಷೆ ಇತ್ತು. ಜನಿವಾರ ಧರಿಸಿ ಎಕ್ಸಾಮ್ ಬರೆಯಲು ಬಂದಿದ್ದ ಬ್ರಾಹ್ಮಣ ವಿದ್ಯಾರ್ಥಿ ನಂದನ್ಗೆ ಅಲ್ಲಿನ ಸಿಬ್ಬಂದಿ ಅಡ್ಡಿಪಡಿಸಿದ್ದಾರೆ. ನಂದನ್ ಧರಿಸಿದ್ದ ಜನಿವಾರವನ್ನ ಕಟ್ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಕಟ್ ಮಾಡಿದ ನಂತರ ವಿದ್ಯಾರ್ಥಿ ಕೈಗೆ ಅದೇ ಜನಿವಾರವನ್ನ ಕೊಟ್ಟು ಪರೀಕ್ಷಾ ಕೇಂದ್ರದೊಳಗೆ ಬಿಟ್ಟಿದ್ದಾರೆ. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗ್ ಬಿಡ್ತಾರ ಬರ್ಲಿಕ್ಕೆ ಅಂತಂದ್ರು. ನಾ ಕನ್ಫ್ಯೂಸ್ ಆಗಿ ಜನಿವಾರದ ಅದಂಗ್ ತೆಗಿಲಿಕ್ ಬಿಡ್ತದ ಅಂತಂದೆ. ಆಮೇಲೆ ಬೇರೆಯವರು ಅವ್ರೆಲ್ಲಾರು ಈಗ ಟೈಮ್ ನಾ ಏನಂದೆ, ನನ್ ಜನಿವಾರ ನಾ ಒಳ ಹೋಗಿ ತೆಗೆದು ನನ್ ಬ್ಯಾಗ್ ನ ಇಟ್ಕೊಂಡ್ ಬರ್ತೇನಿ ಅಂತಂದೆ. ಅವ್ರು ಒಪ್ಲಿಲ್ಲ. ಅವ್ರ ಎಕ್ಸಾಮಿಗ್ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗ್ ಕಳ್ಸೋಂತಂದ್ ಕತ್ರಿ ತಗೊಂಡ್ ಕಟ್ ಮಾಡಿದ್ರು. ಜನಿವಾರ ಕತ್ತರಿಸಿದ್ರಿಂದ ವಿಚಲಿತನಾದ ವಿದ್ಯಾರ್ಥಿ ಸರಿಯಾಗಿ ಪರೀಕ್ಷೆ ಬರೆಯೋಕೆ ಸಾಧ್ಯವಾಗದೆ ಪರದಾಡಿದ್ದಾನೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಿದ್ಯಾರ್ಥಿ ನಂದನ್ ನಿವಾಸಕ್ಕೆ ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯ ಕ್ಷಮೆಗೆ ಆಗ್ರಹಿಸಿದ್ರು. ಯಾಕೆ ನೀವು ಮಾತಾಡಿಲ್ಲ? ಮುಖ್ಯಮಂತ್ರಿಗಳಿದ್ದಾರೆ ನೀವು. ಒಂದೇ ಒಂದು ಶಬ್ದ ಇವತ್ತು ನಡೆದಂತ ಈ ದುರ್ಘಟನೆಗೆ ಮಾತಾಡಿಲ್ಲ ನೀವು. ಮಾತಾಡಬೇಕು ನೀವು, ಕ್ಷಮೆ ಕೇಳಬೇಕು ನೀವು. ಇಲ್ಲಾದ್ರೆ ವಿದ್ಯಾರ್ಥಿ ಲಕ್ಷ ವಿದ್ಯಾರ್ಥಿಗಳ ಶಾಪ ತಟ್ಟುತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಾವು ಕೂಡ ಇದನ್ನ ಕೋರ್ಟಿಗೆ ಹೋಗೋದನ್ನ ನಿಶ್ಚಯ ಮಾಡಿದ್ದೀವಿ. ಜನಿವಾರಕ್ಕೆ ಕತ್ತರಿ, ಸಿಎಂ ಸಿದ್ದರಾಮಯ್ಯ ಮೌನ. ಕರುನಾಡಲ್ಲಿ ಬ್ರಾಹ್ಮಣನ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕುತ್ತಿದ್ರು ನಮ್ಮ ಸಿಎಂ ಸಿದ್ದರಾಮಯ್ಯ ಮಾತ್ರ ಮೌನವಾಗಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ಮೌನರಾಮ ಇರೋದು ನೋ ರಿಯಾಕ್ಷನ್. ನಾವೇನ್ ಮಾಡಕ್ಕಾಗುತ್ತೆ ಅಂದ್ರು ಸಚಿವ ಅಲ್ಲ. ಪ್ರೈವೇಟ್ ಕಂಪ್ನಿ ಆಗಿರ್ತಕ್ಕಂಥದಕ್ಕೆ ಈಗ ನಾವೇನ್ ಮಾಡಕ್ಕಾಗ್ತದೆ? ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಒಂದು ತಪ್ಪಂತ ಹೇಳಿದ್ನಲ್ಲ, ಚೆಕ್ ಮಾಡ್ತೀನಿ. ಗೃಹ ಸಚಿವರಿಗೆ ಮಾಹಿತಿಯೇ ಇಲ್ವಂತೆ. ಜನಿವಾರಕ್ಕೆ ಕತ್ತರಿ ಹಾಕ್ತಿರೋದ್ರ ಬಗ್ಗೆ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೆಚ್ಚಿನ ಮಾಹಿತಿ ಇಲ್ವಂತೆ. ನನಗೆ ಇನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದ್ರು ಅಂತ ಎಲ್ಲ ನಮ್ಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ಇದು ಶರಿಯತ್ ಸರ್ಕಾರ. ಅಶೋಕ್ ಕೆಂಡ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವನ್ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ, ಶರಿಯತ್ ಕಾನೂನಿನ ಸರ್ಕಾರ ಇದೆ. ನೋಡಿದ್ರಲ್ವಾ, ಹಿಜಾಬ್ ಬಗ್ಗೆ ಧ್ವನಿ ಎತ್ತಿದ ಕಾಂಗ್ರೆಸ್ ನಾಯಕರು ಜನಿವಾರ ವಿಷಯ ಬಂದಾಗ ಮೌನವಾಗಿರುವುದು ನಿಜಕ್ಕೂ ವಿಪರ್ಯಾಸ. ಎವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.